ಪದ್ಮಭೂಷಣ, ಕರ್ನಾಟಕ ರತ್ನ, ಕನ್ನಡ ಕಲಾ ದೈವ ರಾಜ್ಕುಮಾರ್ ಅಣ್ಣವರ 10ನೇ ವರ್ಷದ ಪುಣ್ಯತಿಥಿಯನ್ನು ರಾಜ್ಕುಮಾರ್ ಅವರ ಆಚರಣೆ ಮಾಡ್ತಾ ಇದ್ದೀವಿ. ಸೀದಾ ಬನ್ನಿ ಒಳಗಡೆ, ಇಲ್ಲೇ ಸೀದಾ ಎದುರಿಗೆ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ವಂದಿಸುತ್ತಾ ಡಾಕ್ಟರ್ ಕರ್ನಾಟಕ ರತ್ನ, ಪದ್ಮಭೂಷಣ, ಕೆಂಟಕಿ ಕರ್ನಲ್ ಅಭಿಮಾನಿಗಳ ದೇವರು ಅಂತ ಕರೆಸ್ಕೊಂತೀರ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು 20ನೇ ವರ್ಷದ ಪುಣ್ಯತಿಥಿಯನ್ನು ನಮ್ಮೂರಾದ ಬೂದಿಗೆರೆಯಲ್ಲಿ ಒಂದು ಚಿಕ್ಕದಾಗಿ ಅವರ ನೆನಪಿನ ಒಂದು ಮುಖಾಂತರ ಆಚರಣೆ ಮಾಡಿದ್ದೀವಿ. ಪ್ರಮುಖವಾಗಿ ಕುಮಾರಣ್ಣವರು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು, ಆಮೇಲೆ ನಮ್ಮ ಪ್ರಭಾಕರ್ ಗುರುಗಳು ಅವರು ಶಿಷ್ಯಂದ್ರನ ಹುಟ್ಟಾಕೋದ್ರಲ್ಲಿ ತುಂಬ ಜನಗಳನ್ನ ಶಿಷ್ಯಂದ್ರನ ಹುಟ್ಟಾಕಿರೋವ್ರೆ, AVR ಪ್ರಭಾಕರಣ್ಣವರು ಅಂತ. ಆಮೇಲೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಕುಮಾರಣ್ಣ ಕಿರಣ ಅಂತವ್ರಂತ. ಹೀಗೆ ಒಂದು ಕಲಾಭಿಮಾನಿಗಳಲ್ಲಿ ಒಂದು ಒಳ್ಳೆತನ ಇದ್ದರೆ ಎಲ್ಲರೂ ಆಚರಣೆ ಮಾಡ್ತಾರೆ, ಎಲ್ಲರೂ ನೆನಪು ಮಾಡ್ಕೊತಾರೆ. ನಮ್ಮ ರಾಜ್ಯ ದೇಶ ಎಲ್ಲರೂ ನೆನೆಸ್ಕೊತಾ ಇರಬೇಕು ಅಂದರೆ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಿರ್ಬೇಕು. ಅವರು ವಿಕ್ರಮರಾಜ ಅಂತಿದ್ರಂತೆ. ಆಗ ಅವರು ಏನೋ ಪರಕಾಯ ಪ್ರವೇಶ ಮಾಡ್ತಾ ಇದ್ರಂತೆ ಅಂತ ಕೇಳಿದ್ದೀವಿ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಯಾವ ಪಾತ್ರ ಕೊಟ್ಟರು ಅದರಲ್ಲಿ ಪರಕಾಯ ಪ್ರವೇಶವನ್ನೇ ಮಾಡ್ತಾಯಿದ್ರು. ಆ ಪಾತ್ರನೇ ಅಣ್ಣವರು ಅಂತ ರೀತಿ ಬೆಳೆಸ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾಯಿದ್ರು. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಂತ ಪದ್ಮಭೂಷಣ ಬರಬೇಕು ಅಂದರೆ ಸಾಮಾನ್ಯವಾಗಿಲ್ಲ. ಅಂಥ ಉತ್ತಮವಾದ ಕಲಾವಿದರನ್ನ ಇವಾಗ ನಡೆಸ್ಕೊತಾ ಇದ್ದೀವಿ. ಹಾಗೆ ಅವರ ಪುತ್ರರತ್ನ ಆದ ಇಡೀ ಪ್ರಪಂಚನೇ ನೆನೆಸ್ಕೊಬೇಕು. ಅವರು ವಿಶ್ವ ಮಾನವತಾವಾದಿ ಅಂದರೆ, ವಿಶ್ವ ಮಾನವ ರತ್ನ ಅಂದರೆ ಪುನೀತ್ ರಾಜ್ಕುಮಾರ್ ಅವರು. ಯಾರು ಹೆಸರಿಗೆ ಸಲ್ತಾರೆ ಅಂದರೆ ಕೇವಲ ಪುನೀತ್ ರಾಜ್ಕುಮಾರ್ ಅವರು ಮಾತ್ರ ಸಲ್ತಾರೆ. ಆ ರೀತಿ ಪುತ್ರರತ್ನ ಅಂತಹ ಇಡೀ ಜಗತ್ತಿಗೆ ಮೆಚ್ಚುವಂಥ ಪುತ್ರರತ್ನವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ವಂದನೆಗಳನ್ನ ಅಂತ ಅವರ ಚಿರಸ್ಮರಣೆಯಲ್ಲಿ ನಾವು ಒಂದು ಕಾಲ ಕಳೀತಾ ಇದ್ದೀವಿ ಅಂತ ಹೇಳ್ತಾ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮಗೂ ಒಂದು ಅವರು ನೆನೆಸ್ಕೊಂಡೋದ್ರಿಂದ ನಮಗೂ ಒಂದು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಬಂದ ಅಭಿಮಾನಿಗಳೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಆ ಪುಣ್ಯಾತ್ಮರ ಆಚರಣೆಗಳನ್ನು ಚಿರಸ್ಥಾಯಿಯಾಗಿ ಪ್ರತಿಯೊಬ್ಬರು ಎಲ್ಲ ಕಡೆ ಆಚರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಶಿವರಾಜ್ಕುಮಾರ್. ವಿಶ್ವ ಮಾನವ ರತ್ನ ಪುನೀತ್ ರಾಜ್ಕುಮಾರ್ ಅವ್ರಿಗೆ, ವಿಶ್ವ ಮಾನವ ರತ್ನ ಪುನೀತ್ ರಾಜ್ಕುಮಾರ್ ಅವ್ರಿಗೆ. ಬರ್ರಿ ಅಲ್ಲಿ ಕೆಲಸ ಐತೆ.